ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಇಂಡಿಯನ್ ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಗ್ರಾಮೀಣ ದಾಖ ಸೇವಕ ಹುದ್ದೆಗೆ ಅರ್ಜಿನ ಸಲ್ಲಿಸ್ತಾ ಇರುವಾಗ ಹಲವಾರು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ID ಬಂದು ಲಾಗಿನ್ ಆಗ್ತಾ ಇಲ್ಲ. ಹಲವಾರು ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಹಾಗೂ ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡುವಾಗ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ID ಲಾಗಿನ್ ಆಗ್ತಾ ಇಲ್ಲ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಅಪ್ಲಿಕೇಶನ್ ಫೀ ಬಂದು ಪೇ ಆಗ್ತಾ ಇಲ್ಲ. ಸೊ ಈ ಒಂದು ವಿಡಿಯೋಲಿ ಎಲ್ಲ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ನ ನೋಡೋಣ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಆ್ಯಂಡ್ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವುದು ಹೇಗೆ ಅಂತ ಕಂಪ್ಲೀಟಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಆ ಒಂದು ವಿಡಿಯೋ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ನೋಡಿಕೊಂಡು ನೀವು ಅಪ್ಲೈಯನ್ನು ಮಾಡ್ಬೋದು. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನಾವಿವಾಗ GDS ರಿಕ್ರೂಟ್ಮೆಂಟ್ 2026 ಲಾಗಿನ್ ಪೇಜನ್ನು ಓಪನ್ ಮಾಡ್ಕೊಂಡಿದ್ದೀವಿ. ನಾವೀಗ ಲಾಗಿನ್ ಪೇಜನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ನಾನು ಇಲ್ಲಿ ವಿದ್ಯಾರ್ಥಿಗಳು ಲಾಗಿನ್ ಆಗುವಾಗ ಯೂಸರ್ ID ಅಂತ ಇದೆಯಲ್ಲ, ಯೂಸರ್ IDನ ಫಿಲ್ ಮಾಡ್ತಾರೆ. ಅದಾದ ನಂತರ ಪಾಸ್ವರ್ಡ್ ಅಂತ ಇದೆಯಲ್ಲ, ಇಲ್ಲಿ ಪಾಸ್ವರ್ಡನ್ನು ಫಿಲ್ ಮಾಡ್ತಾರೆ. ಯೂಸರ್ ID ಪಾಸ್ವರ್ಡನ್ನು ಫಿಲ್ ಮಾಡ್ಕೊಂಡ ನಂತರ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ನೀವಿಲ್ಲಿ ನೋಡ್ಬೋದು, ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ರಾಂಗ್ ರಿಜಿಸ್ಟ್ರೇಷನ್ ID ಆರ್ ಪಾಸ್ವರ್ಡ್ ಅಂತ ಶೋ ಆಗುತ್ತೆ. ನೀವು ನಿಮ್ಮ ಒಂದು ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಂಡು ನಿಮ್ಮ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಿದರೂ ಕೂಡ ಇಲ್ಲಿ ರಾಂಗ್ ರಿಜಿಸ್ಟ್ರೇಷನ್ ID ಅಥವಾ ಪಾಸ್ವರ್ಡ್ ಅಂತ ಶೋ ಆಗುತ್ತೆ. ನಿಮ್ಮ ಒಂದು ಪಾಸ್ವರ್ಡನ್ನು ಕರೆಕ್ಟಾಗಿ ಎಂಟರ್ ಮಾಡಿದರೂ ಕೂಡ ನಿಮಗೆ ಈ ರೀತಿ ಶೋ ಆಗುತ್ತೆ. ಯಾಕೆ ಅನ್ನೋದಾದರೆ ನಿಮ್ಮ ಒಂದು ಪಾಸ್ವರ್ಡ್ ಇಲ್ಲಿ ಚೇಂಜ್ ಆಗಿರಲ್ಲ. ಸೊ ಇಲ್ಲಿ ಪಾಸ್ವರ್ಡ್ ಬಂದು ರಾಂಗ್ ಅಂತ ಶೋ ಆಗುತ್ತೆ. ಹಾಗಾದರೆ ಯಾವ ರೀತಿ ಲಾಗಿನ್ ಆಗುವುದು ಅಂತ ನೋಡೋದಾದರೆ, ಸೊ ಮೇಲ್ಗಡೆ ಯೂಸರ್ ID ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಯೂಸರ್ IDಯನ್ನು ಫಿಲ್ ಮಾಡ್ಕೊಳ್ಳಿ. ನಿಮಗೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಮೊಬೈಲ್ ನಂಬರ್ಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಸೆಂಡ್ ಮಾಡಿರ್ತಾರಲ್ಲ, ಆ ಒಂದು ಯೂಸರ್ IDಯನ್ನು ಫಿಲ್ ಮಾಡ್ಕೊಳ್ಳಿ. ಸೊ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ, ಈ ರೀತಿ ನಿಮಗೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ನಿಮ್ಮ ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ ಬಂದು ಸೆಂಡ್ ಆಗಿರುತ್ತೆ. ನಿಮ್ಮ ಒಂದು ಮೆಸೇಜಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಯೂಸರ್ IDಯನ್ನು ಫಿಲ್ ಮಾಡ್ಕೊಳ್ಳಿ. ಯೂಸರ್ IDಯನ್ನು ಫಿಲ್ ಮಾಡ್ಕೊಂಡ ನಂತರ ಪಾಸ್ವರ್ಡಲ್ಲಿ ನೀವು ಪಾಸ್ವರ್ಡ್ ಬಂದು ಅವರೇ ಸೆಂಡ್ ಮಾಡಿರ್ತಾರೆ. ನೀವು ರಿಜಿಸ್ಟ್ರೇಷನ್ ಆದಾಗ ನಿಮಗೆ ಪಾಸ್ವರ್ಡ್ ಬಂದು ಅವರೇ ಸೆಂಡ್ ಮಾಡಿರ್ತಾರೆ. ಸೊ ಅದೇ ಒಂದು ಪಾಸ್ವರ್ಡನ್ನು ಯೂಸ್ ಮಾಡ್ಕೊಳ್ಳಿ. ನೀವು ಪಾಸ್ವರ್ಡನ್ನು ರೀಸೆಟ್ ಮಾಡಬೇಡಿ. ಅವರು ಸೆಂಡ್ ಮಾಡಿರುವಂಥ ಪಾಸ್ವರ್ಡನ್ನೇ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಯೂಸರ್ ID ಮತ್ತು ಪಾಸ್ವರ್ಡಲ್ಲಿ ಅವರು ಸೆಂಡ್ ಮಾಡಿರುವಂಥ ಯೂಸರ್ ID ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಸಿಂಪಲ್ ಇಲ್ಲಿ ಯೂಸರ್ IDಯಲ್ಲಿ ನಿಮ್ಮ ಒಂದು ಯೂಸರ್ IDಯನ್ನು ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಪಾಸ್ವರ್ಡಲ್ಲಿ ಅವರು ಸೆಂಡ್ ಮಾಡಿರುವಂಥ ಪಾಸ್ವರ್ಡನ್ನು ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ಪಾಸ್ವರ್ಡ್ ಶೋ ಆಗ್ತಾ ಇದೆಯಲ್ಲ, ಈ ಒಂದು ಪಾಸ್ವರ್ಡನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ಯಾವುದೇ ರೀತಿ ನೀವು ಪಾಸ್ವರ್ಡನ್ನು ರೀಸೆಟ್ ಮಾಡುವ ಹಾಗಿಲ್ಲ, ಅದು ರೀಸೆಟ್ ಆಗಲ್ಲ. ಸೊ ನೀವು ಇದೇ ಪಾಸ್ವರ್ಡನ್ನು ಯೂಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಯೂಸರ್ ID ಮತ್ತು ಅವರು ಸೆಂಡ್ ಮಾಡಿರುವಂಥ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಅವರು ಸೆಂಡ್ ಮಾಡಿರುವಂಥ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಂಡಿದ್ದೀನಿ. ಎಂಟರ್ ಮಾಡ್ಕೊಂಡ ನಂತರ ನಾನಿಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ID ಬಂದು ಲಾಗಿನ್ ಆಗುತ್ತೆ. ಸೊ ನನ್ನ ಒಂದು ID ಬಂದು ಇಲ್ಲಿ ಲಾಗಿನ್ ಆಗಿದೆ. ಇದೇ ರೀತಿ ನಿಮ್ಮ ಒಂದು ಯೂಸರ್ ID ಮತ್ತು ಮೆಸೇಜಲ್ಲಿ ಬಂದಿರುವಂಥ ಪಾಸ್ವರ್ಡನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಒಂದು IDನೂ ಕೂಡ ಲಾಗಿನ್ ಆಗುತ್ತೆ. ಸೊ ಐ ಥಿಂಕ್ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂದ್ಕೊಂಡಿದ್ದೀನಿ. 100% ನೀವೇನಾದರೂ ಈ ರೀತಿ ಮಾಡಿದ್ರೆ ನಿಮ್ಮ ಒಂದು ಪ್ರಾಬ್ಲಮ್ ಬಂದು ಸಾಲ್ವ್ ಆಗುತ್ತೆ. ಓಕೆ, ಅದಾದ ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಫೀ ಪೇಮೆಂಟ್ ಮಾಡುವಾಗ ಪ್ರಾಬ್ಲಮ್ ಆಗ್ತಾ ಇದೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ಈ ರೀತಿ UPI ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ಈ ರೀತಿ ಪ್ರೊಸೆಸಿಂಗ್ ಅಂತ ಇಲ್ಲಿ ಪೇಜ್ ಬಂದು ಲೋಡ್ ಆಗ್ತಾ ಇರುತ್ತೆ. ಯಾವುದೇ ರೀತಿ ಇಲ್ಲಿ ಅಮೌಂಟ್ ಬಂದು ಶೋ ಆಗಲ್ಲ. ಇದು ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಈ ರೀತಿ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನೋಡೋದಾದರೆ, ನೀವು ನಿಮ್ಮ ಒಂದು ಫೀ ಪೇಮೆಂಟನ್ನು ನೈಟ್ ಟೈಮ್ ಅಥವಾ ಸಾಯಂಕಾಲ ಟೈಮ್ ಮಾಡ್ತಾ ಇರ್ತೀರ. ಸೊ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಈ ರೀತಿ ಸರ್ವರ್ ಎರರ್ಸ್ ಇರುತ್ತೆ. ನೀವು ನಿಮ್ಮ ಒಂದು ಪೇಮೆಂಟನ್ನು ಮಾರ್ನಿಂಗ್ ಟೈಮ್ ಅಥವಾ ಬ್ಯಾಂಕಿಂಗ್ ಟೈಮಲ್ಲಿ ಮಾಡಬೇಕಾಗತ್ತೆ. ಅಂದರೆ 10 AM to 4 PM ಒಳಗಡೆ ನೀವು ನಿಮ್ಮ ಒಂದು ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಅಥವಾ ನೀವು ಮಾರ್ನಿಂಗ್ ಟೈಮಲ್ಲಿ ನೀವು ಪೇಮೆಂಟನ್ನು ಕಂಪ್ಲೀಟ್ ಮಾಡಿ ಪೇಮೆಂಟ್ ಬಂದು ಸಕ್ಸಸ್ಫುಲ್ ಆಗುತ್ತೆ. ಯಾವುದೇ ಸರ್ವರ್ ಎರರ್ ಬರಲ್ಲ. ಬೆಳಗ್ಗೆ 6 ಅಥವಾ 7 ಗಂಟೆಗೆ ನೀವು ಟ್ರೈ ಮಾಡಿ, ನಿಮ್ಮ ಒಂದು ಪೇಮೆಂಟ್ ಬಂದು ಸಕ್ಸಸ್ ಆಗುತ್ತೆ. ಸೊ ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇರೋದು ಯೂಸರ್ ID ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಂಡಾಗ ಅವರ ಒಂದು ID ಬಂದು ಲಾಗಿನ್ ಆಗ್ತಿರಲಿಲ್ಲ. ಆ ಒಂದು ಪ್ರಾಬ್ಲಮ್ಮು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಮತ್ತು ಫೀ ಪೇಮೆಂಟನ್ನು ಕೂಡ ನೀವು ಮಾರ್ನಿಂಗ್ ಟೈಮಲ್ಲಿ ಮಾಡ್ಕೊಳ್ಳಿ, ನಿಮ್ಮ ಒಂದು ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ. ಯಾವುದೇ ಸರ್ವರ್ ಎರರ್ ಬರಲ್ಲ. ಆ್ಯಂಡ್ ಅಪ್ಲಿಕೇಶನಲ್ಲಿ ಕೆಲವು ಮೈನರ್ಸ್ ಗ್ಲಿಚಸ್ ಇದೆ. ಆ ಒಂದು ಪ್ರಾಬ್ಲಮ್ ಕೂಡ ಇವಾಗ ಸಾಲ್ವ್ ಆಗಿದೆ. ನೀವು ನಿಮ್ಮ ಒಂದು ಅಪ್ಲಿಕೇಶನನ್ನು ಮಾರ್ನಿಂಗ್ ಟೈಮ್ ಅಥವಾ ಡೇ ಟೈಮಲ್ಲಿ ಅಪ್ಲೈ ಮಾಡಿ, ನೈಟ್ ಟೈಮ್ ಅಥವಾ ಈವ್ನಿಂಗ್ ಟೈಮಲ್ಲಿ ಅವಾಯ್ಡ್ ಮಾಡಿ. ಯಾರೂ ಕೂಡ ನೀವು ಈವ್ನಿಂಗ್ ಟೈಮಲ್ಲಿ ಅಪ್ಲೈಯನ್ನು ಮಾಡಬೇಡಿ. ಆದಷ್ಟು ಮಾರ್ನಿಂಗ್ ಟೈಮಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಐ ಥಿಂಕ್ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ.